ಭಾಗವೆಂದರೆ ಹಸು ತನಗೆ ಕಟ್ಟಿರುವ ಹಗ್ಗವನ್ನು ಹೇಗೆ ಬಿಚ್ಚಿಕೊಳ್ಳಲು ಸಾಧ್ಯವಾಗುವುದಿಲ್ಲವೋ ಅದೇ ರೀತಿ ತನಗೆ ಹಸಿವಾದಾಗಲೂ ಆಹಾರವನ್ನು ಕೇಳುವುದಿಲ್ಲ. ಹಸು ತನ್ನ ಕರು ತನ್ನ ಬಳಿ ಇಲ್ಲದಿದ್ದರೂ ತನ್ನ ಬಳಿಗೆ ತರಲು ಹೇಳುವುದಿಲ್ಲ. ಹಸು ಮಾನವೀಯತೆಯನ್ನು ಪ್ರದರ್ಶಿಸುತ್ತದೆ ಹಾಗೂ ತನ್ನ ಸೌಹಾರ್ದ ಗುಣಗಳಿಂದ ಮಾತು ಬರದ ದೈವರೂಪದ ಗೋವು ಮಾನವನನ್ನು ತನ್ನ ಕಣ್ಣುಗಳಿಂದ ಪ್ರಶ್ನಿಸುತ್ತದೆ ಎಂಬುದು ಈ ಪದ್ಯ ಭಾಗದ ಭಾವಾರ್ಥವಾಗಿದೆ. ಸಗಣಿಯಾದೆ, ತಟ್ಟಿದರೆ ಕೊಡುವಾದೆ, ಸುಟ್ಟರೆ ನೊಸಲ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಒಳ್ಳೆಯ ಗೊಬ್ಬರವಾದೆ, ತಟ್ಟದೆ ಹಾಕಿದರೆ ಒಳ್ಳೆಯ ಗೊಬ್ಬರವಾದೆ. ನೀನ್ಯಾರಿಗಾದೆಯೋ ಎಲೆ ಮಾನವ, ನೀನ್ಯಾರಿಗಾದೆಯೋ ಎಲೆ ಮಾನವ. ಭಾವಾರ್ಥವೆಂದರೆ ಗೋವಿನ ಸಗಣಿಯನ್ನು ತಟ್ಟಿದರೆ ಬೆರಣಿಯಾಗುತ್ತದೆ, ಬೆರಣಿಯನ್ನು ಸುಟ್ಟರೆ ವಿಭೂತಿಯಾಗುತ್ತದೆ, ಸುಡದೆ ಹೊಲಕ್ಕೆ ಹಾಕಿದರೆ ಒಳ್ಳೆಯ ಗೊಬ್ಬರವಾಗಿ ಕೃಷಿಗೆ ಸಹಾಯವಾಗುತ್ತದೆ. ಹೀಗೆ ಗೋವು ತಾನು ಮಾಡುವ ಸಹಾಯವನ್ನು ಹೇಳುತ್ತಾ ಮನುಷ್ಯರಿಗೆ ನೀನು ಕಾಯ, ಯಾರಿಗೂ ಸಹಾಯ ಮಾಡುವುದಿಲ್ಲ ಎಂದು ಹೇಳುವಾಗ ಈ ಪದ್ಯದ ಭಾವಾರ್ಥವನ್ನು ತಿಳಿಯಬಹುದು. ಆದೆ ಕರೆದರೆ ಮೊಸರಾದೆ ಎತ್ತರೆ, ಮೇಲ್ಗನೆಯ ಕರೆದರೆ ಬೆಣ್ಣೆಯಾದೆ, ಮೇಲಾದ ತುಪ್ಪವು ನಾನಾದೆ ಕಾಸಿದರೆ, ನೀನ್ಯಾರಿಗಾದೆಯೋ ಎಲೆ ಮಾನವ, ನೀನ್ಯಾರಿಗಾದೆಯೋ ಎಲೆ ಮಾನವ. ಈ ಕವಿತೆಯು ಒಂದು ರೀತಿಯ ಚತುರ ಮತ್ತು ಆಡುಮಾತಿನ ರೂಪಕವಾಗಿದೆ. ಈ ಪದ್ಯದ ಅರ್ಥವನ್ನು ವಿವರಿಸುವುದಾದರೆ, ಹಾಲನ್ನು ಕರೆದರೆ ಮೊಸರಾಗುತ್ತದೆ, ಎತ್ತರೆ ಮೇಲಿನ ಗನೆಯ ಕಡಿದಾಗ ಬೆಣ್ಣೆಯಾಗುತ್ತದೆ ಹಾಗೂ ಕಾಸಿದರೆ ಕಂಪಾದ ತುಪ್ಪವಾಗುತ್ತದೆ. ಈ ಕವಿತೆಯು ಹಾಲನ್ನು ಉದಾಹರಣೆಯಾಗಿ ಬಳಸಿಕೊಳ್ಳುತ್ತದೆ ಹಾಗೂ ಈ ಪದ್ಯವು ಒಂದು ರೀತಿಯ ಬದಲಾವಣೆ ಪರಿವರ್ತನೆಯ ಪ್ರತೀಕವಾಗಿದೆ. ಬೀದಿಯಲ್ಲಿರುವ ಕಸದ ಹುಲ್ಲನ್ನು ಮೇದು ಬಂದು ಮನೆಗೆ ನಾನು ಮೃತವಾಗುವೆ, ಅದನುಂಡು ನನಗೆರಡ ಬಗೆವೆ ನೀನು ಮಾನವ, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ದೈವ ಸ್ವರೂಪವಾದ ಹಸುವು ಮನುಷ್ಯನ ಸಂಕುಚಿತ ಬುದ್ಧಿಯನ್ನು ಕುರಿತು ಆದಿ ಬೀದಿಯಲ್ಲಿರುವ ಕಸದ ಹುಲ್ಲನ್ನು ತಿಂದು ಮನೆಗೆ ಬಂದು ಅಮೃತ ಸಮಾನವಾದ ಹಾಲನ್ನು ನೀಡುತ್ತದೆ. ಹಾಲನ್ನು ಕುಡಿದು ಹಸುವಿಗೆ ವಿಷವನ್ನು ಬಯಸುತ್ತಾರೆ ಹಾಗೂ ಕೆಟ್ಟದ್ದನ್ನು ಮಾಡುತ್ತಾರೆಯೇ ಎಂಬುದು ಈ ಪದ್ಯ ಭಾಗದ ಭಾವಾರ್ಥವಾಗಿದೆ. ಉಳುವೆನ ಭೂಮಿಯನ್ನು ಹುರುವೆನ ಏರನ್ನು ತುಳಿದು ಕಡ್ಡಿಯ ಕಾಳನ್ನು ವಿಂಗಡಿಸುವೆ, ಕಳಪೆಯಾಗಿ ನೆಲವನ್ನಗುವ ತೋಪನು ಮಾಡುವೆ, ನೀನಾರಿಗಾದೆಯೋ ಎಲೆ ಮಾನವ, ನೀನಾರಿಗಾದೆಯೋ ಎಲೆ ಮಾನವ. ಈ ಪದ್ಯ ಭಾಗದ ಭಾವಾರ್ಥವೆಂದರೆ ಭೂಮಿಯನ್ನು ಉತ್ತು ಹಸನಗೊಳಿಸುವ, ಆಹಾರ ಧಾನ್ಯಗಳನ್ನು ಹೊತ್ತು ತಂದು ಕಣದಲ್ಲಿ ತುಳಿದು ಕಾಳನ್ನು ವಿಂಗಡಿಸುವ ಮೂಲಕ ನಾನು ನಿನಗೆ ಆಹಾರವನ್ನು ನೀಡುತ್ತೇನೆ. ಬರಡು ಅಥವಾ ಒರಟು ನೆಲವನ್ನು ಉತ್ತು ಆ ನೆಲವನ್ನು ನಗುವ ಕೃಷಿ ಭೂಮಿಯನ್ನಾಗಿ ಮಾಡುತ್ತೇನೆ ಎಂದು ಗೋವು ಮನುಕುಲಕ್ಕೆ ಹೇಳುತ್ತಿದೆ. ಕರು ಸತ್ತ ಬೇಗೆಯಲ್ಲಿ ನಾ ಬೆಳೆಯುತ್ತಿದ್ದರೆ, ಮರುಕವಿಲ್ಲದೆ ಸತ್ತ ಕರುವ ತಂದು ಮುಂದಿಟ್ಟು ತಿರುಗಿ ಹಾಲು ಕರೆವೆ, ನೀನ್ಯಾರಿಗಾದೆಯೋ ಎಲೆ ಮಾನವ, ನೀನ್ಯಾರಿಗಾದೆಯೋ ಎಲೆ ಮಾನವ. ಈ ಪದ್ಯ ಭಾಗದ ಭಾವಾರ್ಥ ಎಂದರೆ ಸಾವನ್ನಪ್ಪಿದ ಕರುವನ್ನು ನೆನೆಯುತ್ತಾ ನೋವಿನ ಬೇಗಿಲಿದ್ದ ಬುದ್ಧಿ ಮನುಷ್ಯ ಹಾಲು ಕರೆಯುವ ಉದ್ದೇಶಕ್ಕಾಗಿ ಸತ್ತ ಕರುವ ತಂದು ಮುಂದಿಟ್ಟು ಅದರ ಅಂತರಾಳದ ನೋವನ್ನು ದುಪ್ಪಟ್ಟು ಮಾಡುವ ಪ್ರಕ್ರಿಯೆಯನ್ನು ಈ ಪದ್ಯ ಭಾಗದಲ್ಲಿ ವಿವರಿಸುತ್ತದೆ.